ತಪ್ಪು ಮಾಡಿ ಅದಕ್ಕೆ ಸಂತೋಷ ಇಲ್ಲ. ಕಾಯಿನು ಏಬೇಲೇನು ಅಂತ ಇದ್ದಾನೆ. ಕಾಯನು ದೇವ್ರು ಬರ್ತಾರೆ, ಏನಾಯ್ತು ನಿನ್ ಮಕ್ಕಕ್ಕೆ ಅಂತ ಕೇಳ್ತಾವ್ರ. ದೇವ್ರು ಬರ್ತಾವ್ರೆ, ದೇವ್ರು ಬಂದ್ಬಿಟ್ಟು ಕೇಳ್ತಾವ್ರೆ, ನಿನ್ ಮಕ್ಕಕ್ಕೆ ಏನ್ ಬಂದಿದೆ ದೊಡ್ಡರಾಗ, ಏನಾಯ್ತು ಅಂತ ಕೇಳ್ತಾವ್ರೆ. ಆಗ ಅವನು ಹೇಳ್ತಿದ್ದಾನೆ, ಏನೂ ಇಲ್ಲ. ಆಗ ದೇವ್ರು ಹೇಳ್ತಾರ, ಮಗನೇ ನೀನ್ ಒಳ್ಳೆ ಕೆಲಸ ಮಾಡಿದ್ರೆ ಅವನ ಮಕ್ಕ ತರ ಇರ್ತಾ ಇತ್ತು, ಮಾಡಿರೋದೇ ಕೆಟ್ಟ ಕೆಲಸ. ನಾನು ಅವನ್ ಕಾಣಿಕೆ ಮೆಸ್ದೆ, ಅವನ್ನ ಮೆಸ್ದೆ ಅಂತ ಹೇಳ್ಬಿಟ್ಟು ಮಕ್ಕ ಹಂಗೆ ಇಟ್ಕೊಂಡಿದ್ದೆ. ನೀನ್ ಹಂಗೆ ಮಾಡಿದ್ರೆ ಇನ್ನು ಮೆಚ್ತಾ ಇದ್ದೆ. ಈ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಮೆಚ್ಚಿಸ್ಬೋದು, ಈಸಿಗೆ, ಸುಲಭವಾಗಿ. ಅಂತವ್ರು ದೇವ್ರ ಬೇಕಾಗಿಲ್ಲ. ನಾನ್ ದೇವ್ರ ಬೇಕಾಗಿರೋದು ದೇವರನ್ನ ಮೆಚ್ಚಿಸುವಂತವ್ರನ್ನ. ಹಲ್ಲೆಲೂಯ. ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ. ಇದೆಲ್ಲ ತುಂಬಾ ಟಫ್ ಆಗಿ ಹೇಳ್ಬೇಕು, ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವೆಲ್ಲ ತುಂಬಾ ಮಡಕೆ ಇದ್ದಂಗೆ, ನೀವು ಒಡೆದೋಗೋ ಪಾತ್ರೆ, ನೀವು ಅದಕ್ಕೆ ಸೂಕ್ಷ್ಮವಾಗಿ ನೋಡ್ಕೊಬೇಕು. ಹಲ್ಲೆಲೂಯ. ನೋಡಿದಿರಾ, ಕೆಲವೊಂದು ಪಾತ್ರೆಗಳಲ್ಲೇ, ಮಡಕೆಗಳಲ್ಲಿ ಕೆಲವೊಂದು ಸ್ಟ್ರಾಂಗ್ ಇರ್ತದೆ, ಕೆಲವೊಂದು ಯಾವ ಟೈಮ್ ಸುಮ್ಮನೆ ಇಟ್ಟರೆ ಪುಡ್ಕ ದೊಡ್ಡೋಗ್ತದೆ. ಕೆಲವು ಪಾತ್ರೆಗಳು ಹಂಗೇನೆ ಇಲ್ಲಿ, ಕೆಲವು ಪಾತ್ರೆ ಸ್ಟ್ರಾಂಗು, ಎಷ್ಟೇ ವಾಕ್ಯ ಬರಲಿ ಕಟಕ್ಕಾಗಿ ನಿಂತ್ಕೊಂತದ್ದು ಕೇಳ್ಬಿಟ್ಟು. ಈ ಕೆಲವು ಪಾತ್ರೆ ಒಂದೆರಡು ಮಾತು ಕಠಿಣವಾಗಿ ದೇವ್ರ ಕಡೆಯಿಂದ ಬರಂಗಿಲ್ಲ, ಆ ಪಾತ್ರೆ ಅಲ್ಲೇ ಹೊಡೆದೋಗಿರುತ್ತೆ. ಹಲ್ಲೆಲೂಯ. ಮತ್ತೆ ದೇವರು ಸಮ್ಮುಖದಲ್ಲಿ ಪಾಸ್ಟ್ ಪ್ರಾರ್ಥನೆ ಮಾಡ್ಯಪ್ಪ, ಈಗ ನೀನ್ ಅವ್ರಿಗೆ ನೀನೇ ಕುಮಾರನಾಗಿ ಬರ್ಬೇಕಪ್ಪ. ಹಲ್ಲೆಲೂಯ. ದೇವ್ರು ಹೇಳ್ತಾರೆ, ನಾನು ನಿನ್ ಕೊಟ್ರ ಸೇವಕನೇ, ನಾನು ಏನ್ ಮಾಡ್ಲಿ, ನಾನು ಬಂದು ಏನ್ ಮಾಡ್ಲಿ ಅಂತ. ದೇವ್ರು, ನಾನು ಆಲ್ರೆಡಿ ಇಟ್ಟಿದ್ದೀನಲ್ಲ, ಇನ್ನೇ ನಾನು ಬರ್ಬೇಕು. ಅವ್ರ ಮೂಲಕವಾಗಿ ನಾನು ಮಾತಾಡ್ತೀನಲ್ಲ, ಅವ್ರ ಮೂಲಕವಾಗಿ ನಾನು ಆಲೋಚನೆ ಕೊಡ್ತೀನಲ್ಲ, ಧರ್ಮಶಾಸ್ತ್ರ ಇದೆಯಲ್ಲ, ಪ್ರವಾದಿಗಳಿದಾರಲ್ಲ, ಯಾಜಕರಿದಾರಲ್ಲ, ಇನ್ನೇನ್ ಬೇಕು. ಅಲ್ಲೇ ಚೇಂಜ್ ಆಗ್ತಾ ಇಲ್ಲ, ನಾನು ಹೋಗ್ಬಿಟ್ಟು ಚೇಂಜ್ ಮಾಡ್ಬೇಕಂತ ದೇವ್ರು ಹೇಳ್ತಾರೆ. ಸರಿ, ದೇವ್ರು ಕೊಟ್ಟ ವಾಕ್ಯ ಒಟ್ಟಿನಲ್ಲಿ ತುಂಬಾ ಭಯಂಕರವಾದ ಪ್ರಸಂಗ. ಕೆಲ ಜನರು ತಡೆಯಕ್ಕಾಗುತ್ತೆ, ಕೆಲ ಜನರು ತಡೆಯಕ್ಕಾಗುತ್ತೆ, ಕೆಲ ಜನರು ತಡೆಯಕ್ಕಾಗಲ್ಲ ಅಂತ ಪ್ರಸಂಗ. ಮತ್ತೆ ಸುಮಾರು ತಿಂಗಳು ಎಳ್ಕೊಂಡು ಹೋಗುವಂತ ಪ್ರಸಂಗ. ಸುಮಾರು ತಿಂಗಳು, ಇನ್ 1/4 ಗಂಟೆ ನಾನೇನ್ ಪ್ರಸಂಗ ಮಾಡ್ಲಿ? ನಿಮ್ಗೇನ್ ಪಾಸ್ಟರ್ ಬಂದಿದ್ದು? ಅವಾಗ ಅರ್ಧ ಗಂಟೆ ಮುಂಚೆನೆ ಮೈ ಕೊಟ್ರಲ್ಲ, ಅರ್ಧ ಗಂಟೆ ಮುಂಚೆನೆ ಮೈ ಕೊಟ್ವಲ್ಲ, ಮಾತಾಡ್ಬೇಕು ತಾನೆ. ಇದಾರ ನಿಮ್ಮಪ್ಪ ಮಾತಾಡ್ತಾರ? ಹಲ್ಲೆಲೂಯ. ಸರಿ, ವಾಕ್ಯ ಟಚ್ ಮಾಡೋಣ. ಮಿಕ್ಕಿದ ಕಂಟಿನ್ಯೂ ದೇವರು ಎಷ್ಟು ದಿನ ಕರ್ಕೊಂಡು ಹೋಗ್ತಾರೆ, ಎಷ್ಟು ವಾರಗಳು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ಲಿ. ಭಯಂಕರ ಪ್ರಸಂಗ, ತುಂಬಾ ಅಡಕವಾಗಿ ಮರ್ಯಾಗಿರೋ ಪ್ರಸಂಗ, ತುಂಬಾ ದೊಡ್ಡದಾಗಿರೋ ಪ್ರಸಂಗ. ನಾವೆಲ್ಲರೂ ತೆಗೆದುಕೊಳ್ಳೋಣ ಸತ್ಯವೇದವನ್ನ. ಯಾಜಕನ ಬರೆದ ಯಾಜಕನ ಕಾಂಡ 10ನೇ ಅಧ್ಯಾಯ 7ನೇ ವಚನವನ್ನ ಓದಿ ಸಹಾಯ ಮಾಡ್ರಿ. ಯಾರಾದರೂ ಒಬ್ರು ಮೈಕಿರೋರು ಓದ್ಬೇಕು, ಕೇಳ್ಕೊಬೇಕು. ಯೆಹೋವನ ಅಭಿಷೇಕ ತೈಲವು, ಮಿಕ್ಕಿದವರು ಕಿವಿ ಉಳ್ಳವರು ಕೇಳಿಸ್ಕೊಬೇಕು. ಯೆಹೋವನ ಅಭಿಷೇಕ ತೈಲವು ನಿಮ್ಮ ಮೇಲಿರುವುದರಿಂದ ನೀವು ದೇವ ದರ್ಶನದ ಗುಡಾರದ, ಅಭಿಷೇಕದ ತೈಲ ನಿಮ್ಮ ಮೇಲೆ ಇರೋದ್ರಿಂದ ನೀವು ದೇವ ದರ್ಶನದ ಗುಡಾರದ ಬಾಗಿಲನ್ನು ಬಿಟ್ಟು ಹೋಗಬಾರದು. ಹೋದರೆ ಸತ್ತಿರಿ ಎಂದು ಹೇಳಿದನು. ಸಾಕು. ಹಲ್ಲೆಲೂಯ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಭಯಂಕರ ಪ್ರಸಂಗ ಇದರಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರೇ, ಇವರ ಹೃದಯಗಳು ತೆರೆಯಲ್ಪಡಲಿ, ಇವರ ಮನಸ್ಸುಗಳು ತೆರೆಯಲ್ಪಡಲಿ. ಆತ್ಮಿಕ ಹೃದಯ, ಆತ್ಮಿಕ ಕಣ್ಣುಗಳು, ಆತ್ಮಿಕ ಕಿವಿಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ವಾಕ್ಯ ಹೊರಡುವ ರೀತಿಯಲ್ಲಿ ಅಪ್ಪನ ಸನ್ನಿಧಾನದಿಂದ ಹೊರಡಲೇ. ಕಟ್ಟಲ್ಪಡಬೇಕಾದ ಪಾತ್ರೆಗಳು ಕಟ್ಟಲ್ಪಡಲಿ, ರೂಪಿಸಲ್ಪಡಬೇಕಾದ ಪಾತ್ರೆಗಳು ರೂಪಿಸಲ್ಪಡಲಿ. ಎಬ್ಬಿಸಲ್ಪಡಬೇಕಾದ ಪಾತ್ರೆಗಳು ಎಬ್ಬಿಸಲ್ಪಡಲಿ. ಅವರವರಗಳಿಗೆ ಬೇಕಾದಂತ ಸ್ವರ್ಗೀಯ ಆಲೋಚನೆ ನೇರವಾಗಿ ಅಲ್ಲಿಂದ ಪ್ರಕಟವಾಗಲಿ. ಮರೆ ಮಾಡಿಕೊಳ್ಳ್ರಿ, ನೀ ಪ್ರಕಟವಾಗ್ರಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್, ಹಲ್ಲೆಲೂಯ.
ಎಲ್ಲ ಬೈಬಲ್ ಕ್ಲೋಸ್ ಮಾಡಿ, ಒಬ್ರು ಮಾತ್ರ ಓದೋರು ಮಾತ್ರ ಬೈಬಲ್ ಇಟ್ಕೊಂಡು ಕೂತ್ಕೊಳ್ರಿ, ಮಿಕ್ಕಿದವರೆಲ್ಲ ಕ್ಲೋಸ್ ಮಾಡ್ರಿ, ಎಲ್ಲ ನನ್ನ ನೋಡ್ರಿ. ನೀವ್ ಏನ ಮಾಡ್ರು ಕೂಡ ನಾನು ಕನ್ನಡಿ ಹಾಕಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷ ಉಳ್ಳವರು, ಎಚ್ಚರಿಕೆಯಾಗಿರೋರು, ಉತ್ಸಾಹದಿಂದ ಇರೋರು, ದೇವರ ವಾರ್ತೆ ಕೇಳಕ್ಕೆ ತಯಾರಾಗಿರೋರು, ದೇವರ ಹತ್ರ ಕೇಳಿ ಪಡ್ಕೊಳ್ಳಿಕ್ಕೆ ತಯಾರಾಗಿರುವಂತವರು, ಹರ್ಷದೊಂದಿಗೆ, ಉಲ್ಲಾಸದೊಂದಿಗೆ, ಸಿದ್ಧತೆಯೊಂದಿಗೆ ಪಾಲ್ಗೊಳ್ಳಿ. ಓ ರಾಬಾ ಶಬಾ ಪ್ರೌಢ ಪ್ರಮಾಣ. ಸ್ವರ್ಗದ ದೇವರ ಆಲೋಚನೆ ಶಕ್ತವಾಗಿ ಪ್ರಕಟವಾಗಲಪ್ಪ. ಆಮೆನ್, ಆಮೆನ್, ಆಮೆನ್. ದೇವರ ಸಾನ್ನಿಧ್ಯದಲ್ಲಿ ಭಯಂಕರವಾಗಿ ಇಳಿದು ಬಂದಿದೆ. ದೇವರ ಪ್ರಸನ್ನತೆಯಲ್ಲಿ ಭಯಂಕರವಾಗಿ ಇಳಿದು ಬಂದಿದೆ. ದೇವರ ಕರ ಇಲ್ಲಿ ಶಕ್ತವಾಗಿ ಇಳಿದು ಬಂದಿದೆ. ಇವತ್ತು ನೀನು ಬಿಡುಗಡೆ ಹೊಂದಬೇಕೆಂಬ ಮನಸ್ಸಿನಲ್ಲಿ ನೀನು ಕೂತುಕೊಂಡ್ರೆ ಬಿಡುಗಡೆ ಹೊಂದಿಕೊಳ್ತೀಯ. ಇವತ್ತು ದೇವರನ್ನ ಸಂಗಡ ಮಾತಾಡಬೇಕೆಂಬ ಮನಸ್ಸಿನಲ್ಲಿ ನೀನು ಇಲ್ಲಿ ಕೂತುಕೊಂಡ್ರೆ ನಿನ್ನ ಸಂಗಡ ನೇರವಾಗಿ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾರ. ದೇವರು ಮಾಡಬೇಕಾದ ಕಾರ್ಯಗಳನ್ನ ಜೀವನದಲ್ಲಿ ಮಾಡಬೇಕೆಂಬ ಮನಸ್ಸಿನಲ್ಲಿ ನೀನು ತೆರೆದ ಮನಸ್ಸಿನಲ್ಲಿ, ತೆರೆದ ಹೃದಯದಲ್ಲಿ ನೀನು ಸ್ವೀಕಾರ ಕೂತುಕೊಳ್ಳುವಾಗ ನಿನಗಾಗಿ ಹೊರಡುವ ದೇವರ ವಾಕ್ಯ, ನಿನಗಾಗಿ ಕಳಿಸಲ್ಪಡುವ ದೇವರ ವಾಕ್ಯ, ನಿನಗಾಗಿ ಚಲಿಸುವ ದೇವರ ವಾಕ್ಯ, ಇವತ್ತು ಕೆಲವೊಂದು ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆದರೆ ರಾಬಾ ಶಬಾ ತಜಾಗತಬಾ. ಪ್ರೈಸ್ ದಿ ಲಾರ್ಡ್. ಸರಿ, ಸಬ್ಜೆಕ್ಟ್ ಕಡೆಗೆ, ವಾಕ್ಯದ ಕಡೆಗೆ, ದೇವರ ಆಲೋಚನೆ ಕಡೆಗೆ, ದೇವರ ಸಂದೇಶದ ಕಡೆಗೆ, ದೈವೋಕ್ತಿಯ ಕಡೆಗೆ ನಾವೆಲ್ಲರೂ ಓಡಿ ಬರೋಣ. ಮಿಕ್ಕಿದವರು ಬೈಬಲ್ ಎಲ್ಲ ಕ್ಲೋಸ್ ಮಾಡ್ರಿ, ನನ್ನನ್ನು ನೋಡ್ತಾ ಇರಿ. ಒಬ್ರು ಮಾತ್ರ ಮೈಗಿಡಿಕೊಂಡು ವಾಕ್ಯ ಓದೋರು ಮಾತ್ರ ವಾಕ್ಯ ತೆರೆದಿಟ್ಕೊಳ್ರಿ. ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗೋದು ಬೇಡ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ನಿದ್ದೆ ಮಾಡಬೇಡ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ಊಟ ಮಾಡ್ಕೊಂಡು ಬಂದಿದ್ರೆ ದಯಮಾಡಿ ಎಚ್ಚರವಾಗಿರು ಅಂತ ಹೇಳ್ರಿ. ಹಲ್ಲೆಲೂಯಾ. ಎಲ್ಲ ಜನರಿಗೆ ಭಾನುವಾರ ಊಟ ಇಲ್ದಿರ ಬರೋಕ್ಕೂ ಕಷ್ಟ. ಚಂದಾಗಿ ತಿಂದಿದ್ದೇಗಿಲ್ವ ಫಾಸ್ಟ್ ಎಷ್ಟು ಪ್ರಸಂಗ ಮಾಡ್ರು ಕೂಡ ಒಳಗಡೆ ಹೋಗಿದ್ದಲ್ಲ ಸರಿಯಾಗಿ ನಿದ್ದೆ ಬಾರ ಎಳಿತಾ 2.5 ಅವರ್ 3 ಅವರ್ ದೇವ್ರ ಸಮ್ಮುಖದಲ್ಲಿ ಬೋತಲು ಕುತ್ಕೊಳಕ್ಕಾಗಿಲ್ಲ ಅಂದ್ಮೇಲೆ ಏನ್ ಹೇಳೋಣ ಇವ್ರ ಪರಿಸ್ಥಿತಿ ಏನವಾ. ಹಲ್ಲೆಲೂಯಾ. ಹೋಗೋಣ ದೇವ್ರ ವಾಕ್ಯಕ್ಕೆ. ದೇವರಿಗೆ ಸ್ತೋತ್ರ. ಇನ್ನು 10 ನಿಮಿಷ ಇದೆ. ಪ್ರೈಸ್ ದಿ ಲಾರ್ಡ್. ಕ್ಲೋಸ್ ಮಾಡ್ಬಿಡೋದು ಒಳ್ಳೇದು. ಮುಟ್ಟಿದೀವಿ. ಹಲ್ಲೆಲೂಯಾ. ಈಗ ವಾಕ್ಯದ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಈಗ ಪ್ರಾರಂಭದಲ್ಲೇ ಸ್ನಾನಿಕನಾದ ಯೋಹಾನನ ತೆಗೆದುಕೊಳ್ಳೋದು. ಈ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಕೊಡಕ್ಕಿನ ಮುಂಚೆ ಇನ್ನೇನು ಕೊಡ್ಲಿಕ್ಕೆ ಕೆಲವೇ ಸಮಯ ಇದೆ, ಕೆಲವೇ ಅಂತರ ಇದೆ ಅಂತ ಹೇಳೋ ಸಮಯದಲ್ಲಿ ಈ ಸ್ನಾನಿಕನಾದ ಯೋಹಾನನು ಬಾಯಲ್ಲಿ ಅರಿಕೆ ಮಾಡ್ತಾನೆ. ಏನು ಅರಿಕೆ ಮಾಡ್ತಾನೆ? ಈಗೋ ನಾನು ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಕೊಡ್ತೀನಿ. ಏನಕ್ಕೋಸ್ಕರ ಕೊಡ್ತೀನಿ? ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೋಸ್ಕರ ನಾನು ನಿಮಗೆ ದೀಕ್ಷಾಸ್ನಾನ ಕೊಡ್ತೀನಿ ಅಷ್ಟೇ. ಆದ್ರೆ ನನ್ನ ಹಿಂದೆ ಒಬ್ಬನು ಬರ್ಲಿಕ್ಕಿದ್ದಾನೆ. ಇವನು ಸಾಧಾರಣವಾದವನು, ಇವನು ಅಸಾಧಾರಣವಾದವನು. ಈತನ ಮೂಲಕವಾಗಿಯೇ ಸಕಲ ಮಾನವನ ಪಾಪಗಳು ಶುದ್ಧಿಯಾಗುತ್ತೆ. ಈತನ ಮೂಲಕವಾಗಿಯೇ ಸಕಲ ಜನರ ಪಾಪ ತೊಳೆಯಲ್ಪಡುತ್ತೆ, ಶಾಪ ತೊಳೆಯಲ್ಪಡುತ್ತೆ. ಸಕಲ ಜನರು ಆತನ ಮೂಲಕ ನಿತ್ಯ ಜೀವ ಪಡ್ಕೊಳ್ತಾರೆ. ಅಷ್ಟು ಸಾಮರ್ಥ್ಯವುಳ್ಳ ದೇವರು ಒಬ್ಬನು ಬರಲಿಕ್ಕಾಗಿ ಹೋಗ್ತಾನೆ. ಅವನ ಪಾದಗಳಲ್ಲಿ ಇರುವ ಕೆರೆಗಳನ್ನ ಬಿಚ್ಚುವುದಕ್ಕೂ ಅಥವಾ ಮುಟ್ಟುವುದಕ್ಕೂ ನನಗೇನಿಲ್ಲ. ಅಷ್ಟು ಭಯಂಕರ. ಅಲ್ಲಿ ಸ್ನಾನಿಕನಾದ ಯೋಹಾನ ತನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅಭಿಷೇಕಿಸಲ್ಪಟ್ಟವನು, ದೇವರ ಅಭಿಷೇಕದ ತೈಲದಲ್ಲಿ ತುಂಬಲ್ಪಟ್ಟವನು. ಇಂತಹ ದೊಡ್ಡ ಅಭಿಷೇಕನ ಹೇಳ್ತಾ ಇದ್ದಾನೆ, ನನ್ನ ಹಿಂದಗಡೆ ಅವನು ಬರಲಿಕ್ಕಿದ್ದಾನೆ, ಅವನ ಕೆರಗಳನ್ನು ಮುಟ್ಟುವುದಕ್ಕೆ ನಾನು ಯೋಗ್ಯನಲ್ಲ. ಅವನು ಬಂದು ಬಿಟ್ರೆ ಬೆಂಕಿಯಲ್ಲಿಯೋ ಆತ್ಮದಲ್ಲಿಯೋ ಅವನು ನಿಮಗೆ ಸ್ನಾನ ಮಾಡಿಸ್ತಾನೆ. ಹಲ್ಲೆಲೂಯಾ. ಅವನು ಬಂದು ಬಿಟ್ರೆ ನಿಮ್ಮನ್ನ ಬೆಂಕಿಯಲ್ಲಿ ಸ್ನಾನ ಮಾಡಿಸ್ತಾನೆ, ದೇವರ ಆತ್ಮದಲ್ಲಿ ಸ್ನಾನ ಮಾಡಿಸ್ತಾನೆ. ಅವನು ಬೇರೆ ಯಾರು ಅಲ್ಲ, ಅವನು ನಜರೇತಿನ ಯೇಸು. ಯೇಸು, ಯೇಸು. ಪ್ರೈಸ್ ದಿ ಲಾರ್ಡ್.
Hallelujah. ಈಗ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ಮೇಲೆ ಬಿಡಬೇಕಾದ ಕಾರ್ಯಗಳನ್ನು ಬಿಟ್ಟು, ಬಿಡಬೇಕಾದ ಪಾಪಗಳನ್ನು ಬಿಟ್ಟು, ಸಾಯಬೇಕಾದ ವಿಷಯಗಳಿಗೆ ನಾವು ಸತ್ತ ಮೇಲೆ ಬದುಕಬೇಕಾದ ವಿಷಯಗಳ ಮೇಲೆ ಬದುಕುವಕ್ಕೆ ಪ್ರಾರಂಭ ಮಾಡುವಾಗ ದೇವರು ವಾಗ್ದಾನ ಮಾಡಲ್ಪಟ್ಟಂತ ವಾಗ್ದಾನದ ಪರಿಶುದ್ಧಾತ್ಮನು ನಮ್ಮ ಮೇಲೆ ಇಳಿದು ಬಂದ ಮೇಲೆ ತಿಳ್ಕೊಳ್ಬೇಕು, ನಿನ್ನ ಮೇಲೆ ಅಭಿಷೇಕದ ತೈಲ ಹಾಕಲ್ಪಟ್ಟಾಯ್ತು. ಹಲ್ಲೆಲೂಯಾ. ನಿನ್ನ ಒಳಗಡೆ ಪರಿಶುದ್ಧಾತ್ಮ ಬಂದಿದ್ರೆ, ನಿನ್ನ ಒಳಗಡೆ ಅಭಿಷೇಕ ಬಂದಿದ್ರೆ, ನೀನು ದೇವರ ಅಭಿಷೇಕದ ತೈಲವನ್ನು ಹೊಂದಿರುವ ಸಂತತಿ. ಹಲ್ಲೆಲೂಯಾ. ದೇವರ ತೈಲ, ದೇವರ ಕಡೆಯಿಂದ ಸುರಿಸಲ್ಪಟ್ಟ ತೈಲದಲ್ಲಿ ತುಂಬಿಸಲ್ಪಟ್ಟ ಸಂತತಿ ನೀನಾಗಿ ಮಾರ್ಪಟ್ಟ ಮೇಲೆ ಇವತ್ತು ದೇವರು ಮಾತಾಡ್ತಾ ಇದ್ದಾರೆ, ನಮಗೆ ದೇವರಿಂದ ನಿಬಂಧನೆ ಉಂಟು. ದೇವರು ಮಾತಾಡುವ ವಿಷಯ, ನಮಗೆ ದೇವರ ನಿಬಂಧನೆ ಇದೆ. ನಮಗೆ ದೇವರ ನಿಬಂಧನೆ ಉಂಟು ಅಂತ ಹೇಳಿ ದೇವರು ಮಾತಾಡ್ತಾರೆ. ಈ ಸಬ್ಜೆಕ್ಟ್ ಮುಂದಿನ ದಿನಗಳಲ್ಲೆಲ್ಲ ದೇವರು ಮಾತಾಡ್ಕೊಂಡು ಹೋಗುವಂಥದ್ದು. ಈಗ ನೀವು ಹೇಳ್ಬೇಕು, ನೀವು ದೇವರ ಮಕ್ಕಳ, ನೀವು ದೀಕ್ಷಾಸ್ಥಾನ ತೆಗೆದುಕೊಂಡ್ರ ಮಕ್ಕಳ, ನೀವು ರಕ್ಷಿಸಲ್ಪಟ್ಟ ಮಕ್ಕಳ, ನನಗೆ ಸ್ವರ್ಗ ಬೇಕಂತೇಳಿ ಬಂದವರ, ಹಂಗಂದ್ಮೇಲೆ ನಿಮ್ಮ ಮೇಲೆ ಅಭಿಷೇಕ ಇದೆಯಾ? ಹಂಗಂದ್ಮೇಲೆ ನಿಮ್ಮ ಮೇಲೆ ಅಭಿಷೇಕದ ತೈಲ ಇದೆಯಾ? ನಿಮ್ಮಲ್ಲಿ ಪರಿಶುದ್ಧಾತ್ಮ ನಡೆಸುವಿಕೆ ಇದೆಯಾ? ದೇವರು ಹೇಳ್ತಾ ಇದ್ದಾರೆ, ಅಂಥವರಿಗೆ ನಿಮಗೆ ದೇವರ ನಿಬಂಧನೆ ಉಂಟು. ನಿಮಗೆ ದೇವರ ನಿಬಂಧನೆ ಉಂಟು. ನಿನ್ನ ಕೆಲಸದಲ್ಲಿ ದೇವರ ನಿಬಂಧನೆ ಉಂಟು. ನಿನ್ನ ಮಾತುಗಳಲ್ಲಿ ದೇವರ ನಿಬಂಧನೆ ಉಂಟು. ನಿನ್ನ ಮನೆ ಒಳಗಡೆ ದೇವರ ನಿಬಂಧನೆ ಉಂಟು. ನಿನ್ನ ತಲೆಮಾರುಗಳ ಮೇಲೆ ದೇವರ ನಿಬಂಧನೆ ಉಂಟು. ನಿನ್ನ ಮೇಲೆ, ನಿನ್ನ ಸಭೆಯ ಮೇಲೆ, ನೀನು ವಾಸ ಮಾಡೋ ಪಟ್ಟಣದ ಮೇಲೆ ದೇವರ ನಿಬಂಧನೆ ಉಂಟು. ದೇವರ ನಿಬಂಧನೆ ಅಂದ್ರೆ ದೇವರ ಒಡಂಬಡಿಕೆ ನಮ್ಮ ಮೇಲೆ ಉಂಟು. ಈಗ ನಾವು ಅಭಿಷೇಕಿಸಲ್ಪಟ್ಟಿದ್ದೇವೆ, ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ದೇವರ ಅಭಿಷೇಕದ ತೈಲ ನಮ್ಮ ತಲೆ ಮೇಲಿದೆ ಅಂದ ಮೇಲೆ ದೇವರು ಹೇಳ್ತಾ ಇದ್ದಾರೆ, ಅಂಥವರಿಗೆ ನಿಬಂಧನೆ ಇದೆ. ಅವ್ರ ತಲೆಮಾರುಗಳ ಮೇಲೆ ನಿಬಂಧನೆ ಇದೆ. ಅವ್ರ ಮನೆ ಮೇಲೆ ನಿಬಂಧನೆ ಇದೆ. ಅವ್ರು ಹಾಕೋ ಬಟ್ಟೆಗಳ ಮೇಲೆ ನಿಬಂಧನೆ ಇದೆ. ಅವ್ರು ತಿನ್ನೋ ಆಹಾರದ ಮೇಲೆ ನಿಬಂಧನೆ ಇದೆ. ಅವ್ರ ಮನೆ ಒಳಗು ಮನೆ ಹೊರಗು ಅವ್ರ ಮೇಲೆ ನಿಬಂಧನೆ ಇದೆ. ಅವ್ರು ಎಂತ ಅರಣ್ಯದಲ್ಲಿರಲಿ, ಎಂತ ಕಾಡಲ್ಲಿರಲಿ, ಎಂತ ಪಟ್ಟಣದಲ್ಲಿರಲಿ, ಅಮೇರಿಕದಲ್ಲಿರಲಿ, ಅವ್ರು ಎಲ್ಲ ಇರಲಿ, ದೇವರ ನಿಬಂಧನೆ ಉಂಟು. ಅಮೇರಿಕದವರೆಗೂ ಒಂದೇ ಬೈಬಲ್, ಈ ಭಾರತ ದೇಶಕ್ಕೂ ಒಂದೇ ಬೈಬಲ್, ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಕಡೆಗೂ ಒಂದೇ ಬೈಬಲ್, ಒಂದೇ ದೇವರು, ಒಂದೇ ನಿಯಮ, ಬೇರೆ ನಿಯಮ ಇಲ್ಲ. ಅಪ್ಪಪ್ಪ ನೋಡಿದ್ರ ಇಷ್ಟೆಷ್ಟು ಬಟ್ಟೆ ಹಾಕಿದ್ರು, ಏನ್ ವಾರ್ಷಿಪ್. ಸ್ಟೇಜ್ ಬಟ್ಟೆ ಹಾಕಿದ್ರು ಹಂಗೆ ಆಡ್ಕೊಂಡು ಸ್ಟೇಜ್ ಪಕ್ಕದಲ್ಲಿ ಬರಬೇಕು. ಈ ಕೆಳಗಡೆ ಕೂತಿರ್ತಾರಲ್ಲ, ಕೆಲ ಜನ ನೋಡಿದ್ರ ಅವ್ರ ತಲೆ ಮೇಲೆ ಬಟ್ಟೆನೇ ಹಾಕಲ್ಲ. ಅಭಿಷೇಕ ಅವರೆಲ್ಲ ತಲೆ ಮೇಲೆ ಬಟ್ಟೆನೇ ಹಾಕಲ್ಲ, ಕೂದಲು ಕಟ್ ಮಾಡಿಸ್ಕೊಂತಾರೆ, ಅದಾಕೊಂತಾರೆ, ಇದಾಕೊಂತಾರೆ. ಆದ್ರೂ ದೇವ್ರು ಎಷ್ಟು ಶಕ್ತವಾಗಿ ನಡೆಸ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಅಮೇರಿಕದಲ್ಲಿ ತುಂಡು ಬಟ್ಟೆ ಹಾಕಿ ದೇವರ ವಾಕ್ಯ ಓದುವಂತವ್ರಿಗೂ ಒಂದೇ ನಿಬಂಧನೆ. ಪೂರ್ತಿ ಬಟ್ಟೆ ಹಾಕೊಂಡು ಬೈಬಲ್ ಹಿಡ್ಕೊಂಡು ಜೀವಿಸುವಂತ ನಮಗೂ ಕೂಡ ಒಂದೇ ನಿಬಂಧನೆ. ಅಮೆರಿಕದಲ್ಲಿ ಒಬ್ಬ ಕ್ರಿಸ್ತನು, ಇಂಡಿಯಾದಲ್ಲಿ ಒಬ್ಬ ಕ್ರಿಸ್ತನು, ಪ್ರಪಂಚದಲ್ಲಿ ಮೂಲೆ ಮೂಲೆಗಳಲ್ಲಿ ಒಬ್ಬೊಬ್ಬ ಕ್ರಿಸ್ತನ್ ಇಲ್ಲ. ಇಡೀ ಪ್ರಪಂಚಕ್ಕೆ ಒಬ್ಬನೇ. ಹಲ್ಲೆಲೂಯಾ. ಇಡೀ ವರ್ಲ್ಡ್, ಇಡೀ ಪ್ರಪಂಚ, ಇಡೀ ಜಗತ್ತು, ಇಡೀ ಮಾನವನ ಕುಲಕ್ಕೆ ಒಬ್ಬನೇ ಸೃಷ್ಟಿಕರ್ತನು. ಒಂದೇ ನಿಯಮ, ಒಂದೇ ಮಾರ್ಗ, ಒಂದೇ ಬಾಗಿಲು, ಒಂದೇ ಸ್ವರ್ಗ.
ಅವ್ರಿಗೆ ಬೇರೆ ಸ್ವರ್ಗ ಇಲ್ಲ, ನಮಗೆ ಬೇರೆ ಸ್ವರ್ಗ ಇಲ್ಲ. ಅವ್ರಿಗೆ ಬೇರೆ ಮಾರ್ಗ ಇಲ್ಲ, ನಮಗೆ ಬೇರೆ ಮಾರ್ಗ ಇಲ್ಲ. ಅವರಿಗೆ ಬೇರೆ ದಾರಿ ಇಲ್ಲ, ನಮಗೆ ಬೇರೆ ದಾರಿ ಇಲ್ಲ. ಯೇಸು ಸ್ವಾಮಿಯ ಮಕ್ಕಳಾದ ಮೇಲೆ ಪ್ರತಿಯೊಬ್ಬರಿಗೂ ಒಂದೇ ದಾರಿ, ಒಂದೇ ಆಲೋಚನೆ, ಒಂದೇ ಮಾರ್ಗ, ಒಂದೇ ಉಪದೇಶ, ಒಂದೇ ಬೈಬಲ್, ಒಂದೇ ಪವಿತ್ರಾತ್ಮ, ಒಂದೇ ಅಭಿಷೇಕ, ಒಂದೇ ದೇವರು. ಹಲ್ಲೆಲೂಯಾ. ಅಲ್ಲಿ ಬೇರೆ ವಾಕ್ಯ ಇಲ್ಲ, ಇಲ್ಲಿ ಬೇರೆ ವಾಕ್ಯ ಇಲ್ಲ. ಅಲ್ಲಿ ಬೇರೆ ಹೋಲಿ ಸ್ಪಿರಿಟ್ ಇಲ್ಲ, ಇಲ್ಲಿ ಬೇರೆ ಹೋಲಿ ಸ್ಪಿರಿಟ್ ಇಲ್ಲ. ಅಲ್ಲಿ ಬೇರೆ ಅಭಿಷೇಕ ಇಲ್ಲ, ಇಲ್ಲಿ ಬೇರೆ ಅಭಿಷೇಕ ಇಲ್ಲ. ಇಲ್ಲಿರೋ ಅಭಿಷೇಕನೇ ಅಲ್ಲಿ, ಅಲ್ಲಿರೋ ಅಭಿಷೇಕನೇ ಇಲ್ಲಿ. ಅದು ದೇವರ ಅಭಿಷೇಕ. ಹಾಗಂದ ಮೇಲೆ ಅಭಿಷೇಕದ ತೈಲ ಯಾರ ಮೇಲಿದೆಯೋ ಅವರುಗಳಿಗೆ ದೇವರ ನಿಬಂಧನೆ ಉಂಟು. ದೇವರ ನಿಬಂಧನೆ ಅಂದ್ರೆ ಏನು? ಇದ್ರೆ ಹಿಂಗೆ ಇರ್ಬೇಕು, ಇದು ಮಾಡಬೇಡ ಅಂದ್ರೆ ಅದು ಮಾಡಬಾರ್ದು, ಅದು ನಿಬಂಧನೆ. ಇದು ಮಾಡಬೇಕು ಅನ್ನೋದು ಮಾಡಲೇಬೇಕು, ಬೇರೆ ವಿಧಿ ಇಲ್ಲ, ಅದು ನಿಬಂಧನೆ. ಇದೇ ದೇವರ ನಿಬಂಧನೆ. ಈಗ ನಾವು ಓದಿದ ವಾಕ್ಯದ ಕಡೆಗೆ ನಾವು ಬರೋಣ. ಇನ್ನು 2 ನಿಮಿಷ ಇದೆ. ನಾನು ಹೇಳಿದ ಜಸ್ಟ್ ವಾಕ್ಯ ಮುಟ್ಟೋಣ, ಮಿಕ್ಕಿದು ಮುಂದೆ ಹಾಗೆ ದೇವರು ನಡೆಸ್ಕೊಂಡು ಹೋಗೋಣ ಅಂತೇಳಿ. ತುಂಬಾ ದೊಡ್ಡ ಪ್ರಸಂಗ, ತುಂಬಾ ದೊಡ್ಡ ಆಳವಾದ ವಿಷಯಗಳಿದೆ. ಅಲ್ಲಿ ವಾಕ್ಯ ಬೀಳ್ತದೆ, ನಿಮ್ಮ ಮೇಲೆ ಅಭಿಷೇಕದ ತೈಲ ಇರುವ ನಿಮಿತ್ತವಾಗಿ ನೀವು ಎಲ್ಲೆಲ್ಲೋ ಜೀವಿಸಬೇಕಾದವರಲ್ಲ, ಎಲ್ಲೆಲ್ಲೋ ಇರಬೇಕಾದವರಲ್ಲ, ಎಲ್ಲೆಲ್ಲೋ ತೆಂಗಬೇಕಾದವರಲ್ಲ, ಯಾರ್ಯಾರೋ ಸಹವಾಸ ಮಾಡಬೇಕಾದವರಲ್ಲ. ನೀವು ಇರಬೇಕಾಗಿರೋ ಸ್ಥಳ, ನೀವು ಇರಬೇಕಾಗಿರೋ ಜಾಗ ಅದು ಯಾವುದು ಗೊತ್ತಾ? ದೇವ ದರ್ಶನದ ಗೂಡಾರದ ಬಾಗಿಲ ಹತ್ರನೇ ಈ ನಿಬಂಧನೆ ಮಾಡಲ್ಪಟ್ಟ ಅಭಿಷೇಕದ ತೈಲ ಹೊಂದಿಕೊಂಡಿರುವಂತ ಸಂತತಿ ಇರಬೇಕು. ಅರ್ಥ ಆಗ್ತಿರೋಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಮೇಲೆ ಅಭಿಷೇಕದ ತೈಲ ಇದ್ರೆ ನಿನಗೊಂದು ನಿಬಂಧನೆ ಉಂಟು. ಅದು ಯಾವ ನಿಬಂಧನೆ ಗೊತ್ತಾ? ನಿನ್ನ ಮೇಲೆ ಅಭಿಷೇಕ ಬಂದ ಮೇಲೆ, ನಿನ್ನ ಮೇಲೆ ತೈಲ ಬಂದ ಮೇಲೆ, ನಿನ್ನ ಇಷ್ಟದ ಪ್ರಕಾರವಾಗಿ, ನಿನ್ನ ಆ ಕಾರ್ಯಗಳ ಪ್ರಕಾರವಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ನೀನು ಎಲ್ಲೆಲ್ಲೋ ಇರಬೇಕಾದವನಲ್ಲ, ನೀನು ಎಲ್ಲೆಲ್ಲೋ ಇರಬೇಕಾದವನಲ್ಲ. ನೀನು ಇರಬೇಕಾಗಿರೋದು ದೇವರ ದರ್ಶನದ ಗೂಡಾರದ ಬಾಗಿಲ ಹತ್ರ. ನಾವಿರ್ಬೇಕಾಗಿರೋದಲ್ಲಿ ದೇವರ ದರ್ಶನದ ಗೂಡಾರದ ಬಾಗಿಲ ಹತ್ರ. ಒಂದು ವೇಳೆ ನೀನು ಅಭಿಷೇಕ ಹೊಂದಿಕೊಂಡು, ಅಭಿಷೇಕದ ತೈಲವನ್ನು ಹೊಂದಿಕೊಂಡು, ದೇವರ ಕೃಪೆಯನ್ನು ಹೊಂದಿಕೊಂಡು, ರಕ್ಷಣೆಯನ್ನು ಹೊಂದಿಕೊಂಡು, ಆ ದರ್ಶನದ ಬಾಗಿಲನ್ನು ಬಿಟ್ಟು ನೀನು ಬೇರೆ ಕಡೆ ಹೋದ್ರೆ ನಿಮ್ದು ಹುಷಾರ, ನೀನು ಸತ್ತು ಹೋಗ್ಬಿಡ್ತೀಯ ಅಂತ ದೇವರು ಹೇಳ್ತಾ ಇದ್ದಾರೆ. ನೀನು ಸಾಯಬಾರ್ದು, ಬದುಕಬೇಕು ಅಂದ್ರೆ, ನೀನು ಸಾಯಬಾರ್ದು, ಜೀವಿಸಬೇಕು ಅಂದ್ರೆ ನಮಗೆ ಒಂದು ನಿಬಂಧನೆ ಉಂಟು. ಅದು ಯಾವ ನಿಬಂಧನೆ? ನಿನ್ನ ಮೇಲೆ ಅಭಿಷೇಕದ ತೈಲವಿದ್ರೆ ನೀನು ಇರಬೇಕಾಗಿರೋದು ದೇವರು ಯಾವ ಜಾಗದಲ್ಲಿ ಇಳಿದು ಬರ್ತಾನೋ ದೇವ ದರ್ಶನದ ಗೂಡಾರದಲ್ಲಿ ಇರಬೇಕಾ? ದೇವ ದರ್ಶನದ ಗೂಡಾರದ ಬಾಗಿಲಿನ ಹತ್ರ ಇರಬೇಕಂತ ಹೇಳಿ ಸೈನ್ಯಗಳ ಒಡೆಯನ್ನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೈವ ದರ್ಶನ ಗೂಡಾರ ಅಂದ್ರೆ ಏನು? ಅಲ್ಲೋ, ದೈವ ದರ್ಶನ ಗೂಡಾರ ಅಂದ್ರೆ ಏನು? ದೇವರು ದರ್ಶನ ಕೊಡೋ ಸ್ಥಳ, ದೇವರು ಇಳಿದು ಬರೋ ಸ್ಥಳ, ದೇವರ ಅಗ್ನಿ ಪ್ರಕಟ ಆಗೋ ಸ್ಥಳ, ದೇವರ ಶಕ್ತಿ ಪ್ರಕಟ ಆಗುವಂತ ಸ್ಥಳದಲ್ಲಿ ನೀನ್ ಇರ್ಬೇಕಾ? ಅದನ್ನು ಬಿಟ್ಟು ಬೇರೆ ಕಡೆ ನೀನ್ ನಿಲ್ಲಬಾರ್ದು ಅಂತ ಹೇಳಿ ಸೈನ್ಯಗಳ ಒಡೆಯಲು ಆಲೋಚನೆ ಒದಗಿಸ್ತಾ ಇದ್ದಾನೆ. ನನ್ನ ನಿನ್ನ ಪ್ರಯಾಣ, ನನ್ನ ನಿನ್ನ ಜೀವಿತ, ನನ್ನ ನಿನ್ನ ತಂಗುತಾಣ ಅದು ಯಾವುದು ಅಂದ್ರೆ ದೇವರು ದರ್ಶನ ಕೊಡುವ, ದೇವರು ಇಳಿದು ಬಂದು ಮಾತಾಡುವ, ದೇವರಿಗೂ ನನಗೂ ಸಂಬಂಧಪಟ್ಟ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ನಾವಿರಬೇಕು. ಒಂದು ವೇಳೆ ಆ ದೇವ ದರ್ಶನ ಗೂಡಾರದ ಬಾಗಿಲನ್ನ, ಆ ಸ್ಥಳವನ್ನ, ಆ ಮಾರ್ಗವನ್ನ, ಆ ಜಾಗವನ್ನ, ಆ ನಿಬಂಧನೆಯನ್ನ ಒಂದು ವೇಳೆ ಶತ್ರು ಬಿಟ್ಟು ಹೋಗುವಾಗೆ ಆಲೋಚನೆ ಕೊಡ್ತಾನೆ, ನೀನು ಎಳ್ಕೊಂಡು ಹೋಗ್ತಾನೆ. ಎಚ್ಚರವಾಗಿರು. ಒಂದು ವೇಳೆ ಎಚ್ಚೆತ್ತುಕೊಳ್ಳದೆ ನೀನು ಹಾಗೆ ಹೋಗಿಬಿಟ್ರೆ ಒಂದು ವೇಳೆ ಸತ್ತೋಗ್ಬಿಡ್ತೀಯ. ಆ ಕಾರ್ಯ ನಡಿಬಾರ್ದು ಅಂದ್ರೆ ನೀನ್ ಇರ್ಬೇಕಾಗಿರೋದು ದೇವರು ನಿನಗೆ ದರ್ಶನ ಕೊಡುವಂತ ಪರಿಶುದ್ಧವಾದ ಸ್ಥಳದಲ್ಲಿ ನೀನು ಇರ್ಬೇಕು.
ಹಲ್ಲೆಲೂಯಾ, ಹಲ್ಲೆಲೂಯಾ. ಟೈಮ್ ಆಯಿತು. ನಾನು ಇದು ವಾರದಿಂದ ಪ್ರಸಂಗ ಮಾಡ್ತೀನಿ. ಎಷ್ಟು ವಾರ, ಎಷ್ಟು ದಿವಸ, ಎಷ್ಟು ತಾಸು, ಎಷ್ಟು ತಿಂಗಳು, ಎಷ್ಟು ವರ್ಷ ದೇವ್ರು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮನ್ನು ಒಪ್ಪಿಸ್ ಕೊಡೋಣ. ದೇವ್ರ ಈ ವಾಕ್ಯದಲ್ಲಿ ನಡೆಸಲಿ. ಒಂದು ಮಾತ್ರ ಸತ್ಯ, ಇಲ್ಲಿ ಯಾರೋ ದೈವ ದರ್ಶನದ ಗುಡಾರವನ್ನು ಬಿಟ್ಟು ಹೋಗಿದ್ದಾರೆ. ದೇವರ ಸನ್ನಿಧಾನವನ್ನು ಬಿಟ್ಟು ಹೋಗಿದ್ದಾರೆ. ದೇವರು ಇಳಿದು ಬರುವ ಅಗ್ನಿ, ದೇವರು ಇಳಿಸುವಂತ ಅಗ್ನಿಯ ಸ್ಥಳವನ್ನ ಬಿಟ್ಟು ದೂರ ಹೋಗಿದ್ದಾರೆ. ದೇವರ ನಿಬಂಧನೆಯ ಒಡಂಬಡಿಕೆಯನ್ನ ಬಿಟ್ಟು ದೂರ ಹೋಗಿದ್ದಾರೆ. ದೇವರ ನಿಬಂಧನೆಯನ್ನ ಬಿಟ್ಟು ಜೀವಿಸ್ತಾ ಇರುವಂತ ಸಂತತಿಗೆ ಇವತ್ತು ದೇವರು ಎಚ್ಚರಿಸ್ತಾ ಇದ್ದಾರೆ. ನಿನ್ನ ಮೇಲೆ ದೇವರ ಆತ್ಮನ ತೈಲ ಇದ್ರೆ ನೀನ್ ಇರಬೇಕಾಗಿರೋದು ಆ ಕಡೆ ಈ ಕಡೆ ಅಲ್ಲ. ನೀನ್ ಇರಬೇಕಾಗಿರೋದು ದೇವರು ಇಳಿದು ಬಂದು ನಿನಗೆ ಪ್ರಕಟಪಡಿಸಿಕೊಳ್ಳುವ, ದರ್ಶನ ಕೊಡುವ, ಓ ದೇವರು ಮಾತಾಡುವ ಸ್ಥಳದಲ್ಲಿ ನೀನ್ ಇರ್ಬೇಕ. ಆ ಸ್ಥಳ ನೀನ್ ಬಿಟ್ಟೋಗಬಾರ್ದು. ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಅವಾಗವಾಗ ದೇವರು ನಿನಗಾಗಿ ಅಲ್ಲಿ ಪ್ರಕಟ ಆಗ್ತಾನೆ. ಅವಾಗವಾಗ ದೇವರು ನಿನಗಾಗಿ ಅವನ ಶಕ್ತಿ ಅಲ್ಲಿ ಕಳಿಸ್ತಾನೆ. ಅವಾಗವಾಗ ದೇವರು ನಿನಗಾಗಿ ಅವನು ಪರಿಶುದ್ಧವಾದ ಬೆಂಕಿಯನ್ನು ಕಾಣಿಸಿಕೊಡ್ತಾನೆ. ಯಾರಾದ್ರೂ ಬಿಟ್ಟು ಹೋಗಿದ್ರೆ ಹಿಂದಿರುಗಿ ಆ ದರ್ಶನ ಕಡೆಗೆ ಬಂದು ಬಿಡ್ರಿ. ಆ ಗೂಡಾರದ ಕಡೆಗೆ ಬಂದು ಬಿಡ್ರಿ. ಆ ದೈವ ದರ್ಶನದ ಗೂಡಾರದ ಬಾಗಿಲ ತರ ಬಂದ್ಬಿಡ್ರಿ. ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡುವ ಮುಂದಿನ ಭಾಗ ದೇವರ ಪರವಾರ್ಥ ನಡೆಸ್ಕೊಂಡು ಹೋಗಲಿ. ಸೈನ್ಯಗಳ ಒಡೆಯನೇ, ಆಲೋಚನೆಗಳ ಕರ್ತನೆ, ಹೌದು ಸ್ವಾಮಿ, ನೀವು ಮಾತಾಡಿದ್ರಿ ಅಭಿಷೇಕದ ತೈಲ ಯಾರ ಮೇಲಿದೆ ಅಂಥವ್ರು ದೇವ ದರ್ಶನದ ಗೂಡರದ ಬಾಗಿಲ ಥರನೇ ಇರಬೇಕು. ಅದನ್ನು ಅವರು ಬಿಟ್ಟು ಹೋಗಬಾರ್ದು. ಬಿಟ್ಟು ಹೋದ್ರೆ ಸತ್ತು ಹೋಗ್ತಾರೆ ಅಂತ ನೀವು ಹೇಳಿದಿರಿ. ಅದರ ಕುರಿತು ನೀವು ಮಾತಾಡ್ತಾ ಇದ್ದೀರಿ. ಇವತ್ತು ಪ್ರಾರಂಭ ಮಾಡಿದಿರಿ, ಯಾವತ್ತು ಮುಕ್ತಾಯ ಮಾಡ್ತಿರೋ ಗೊತ್ತಿಲ್ಲ. ನಡೆಸ್ಕೊಡ್ರಿ. ನಮ್ಮ ಎಲ್ಲರ ಮರೆಮಾಚಿಕೊಂಡು ನೀವು ಪ್ರಕಟ ಆಗಿ, ನಿಮ್ಮ ಮಹಿಮೆ ಪ್ರಕಟ ಆಗಿ, ನಿಮ್ಮ ಶಕ್ತಿ ಪ್ರಕಟ ಆಗಿ ನೀವೇ ಮಾತಾಡಿ ನಡೆಸಬೇಕು ದೇವರೇ. ಇಲ್ಲಿವರೆಗೂ ಮಾತಾಡಿ ನಡೆಸಿದಕ್ಕೆ ಸ್ತೋತ್ರ, ಎಚ್ಚರಿಸಿದಕ್ಕೆ ಸ್ತೋತ್ರ. ಈ ಮಕ್ಕಳೆಲ್ಲ ಅನುಗ್ರಹಿಸಲ್ಪಡಲಿ. ಹಿಂದಿರುಗಿ ಹೋಗುವಾಗ ದೇವರ ಬಿಡುಗಡೆ, ಸಮಾಧಾನ, ಶಾಂತಿ, ಸಂತೋಷದೊಂದಿಗೆ ಹಿಂದಿರುಗಿ ಹೋಗಲಿ. ಇವರುಗಳನ್ನು ಬ್ಲೆಸ್ ಮಾಡಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮಹಿಮೆ ನಿಮಗೆ. ನಮ್ಮನ್ನು ನಾವು ತಗ್ಗಿಸ್ತೀವಿ, ನೀವು ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿಗಾನ ಮಾನ ಮಹಿಮೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಆ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಣ್ಣತನಕವಿರಲಿ. ಆಮೆನ್. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಾದ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರ ಸಮಾಧಾನ, ಶಾಂತಿ ನಿಮ್ಮೊಂದಿಗೆ ಇರಲಿ. ದೇವರಿಗೆ ಆಶೀರ್ವಾದ ಮಾಡಲಿ. ಮಿಕ್ಕಿರೋ ಬ್ಯಾಲೆನ್ಸ್ ಸುಮಾರು ವಾರಗಳು ಹೋಗ್ಬೋದು. ಇಲ್ಲ